ಅದೇ ಕಾಲಕ್ಕೆ ಮೆಕ್ಸಿಕೋ ನಮಗಿಂತಲೂ ಬಡ ದೇಶ ಅವ್ರಿಗೆ ಬೇಡಿ ಹಾಕಕ್ಕೆ ಹೋಗೋದ್ರಿ ಜನರಿಗೆ. ಅವ್ರು ಹೇಳಿದ್ರೆ ಅಧ್ಯಕ್ಷ ಹೇಳಿದ್ರೆ ನಮ್ಮ ಜನರು ಕರ್ಕೊಂಬರ್ತೀವಿ ಬೇಡಿ ಹಾಕಿ ಕೊಡೋದು ಅಂತೇಳಿ. ನಾವು ಅದನ್ನು ಅಂತ ಇಲ್ಲ. ಮೇಲಿನ ಮೇಲೆ ನಮ್ಮ ಪಾಕ್ ಒಕ್ಕುಪೈಡನ್ನು ನಾವು ಗೆದ್ದೀವತ್ತು ನಮ್ಗೆ ಹೇಳ್ಕೊಳ್ಳೋ ಶಕ್ತಿ ಸಹಿತ ಉಳಿದಿಲ್ಲ ಇವತ್ತು. ಅದು ನಾನಾ ಬಗೆಹರಿಸಿ ಅಂತಾರೆ. ಟ್ರಂಪ್ ಅವ್ರು ಹೇಳ್ತಾರೆ ಯಾವ ರೀತಿ ನಮ್ಗೆ ಮಿತ್ರರಿ ಅವರು, ಯಾವ ಕಾಲದ ನಮ್ಗೆ ಮಿತ್ರ ಇದ್ರೆ ಇವತ್ತು ಈ ಕೆಲಸಕ್ಕೆ ಹಾಕ್ತಾಯಿದ್ದಾರೆ. ನಮ್ಮದೊಂದು ದೇಶ ಅಲ್ಲ, ಎಲ್ಲ ದೇಶದ ಪ್ರಭಾವಿತ ಒಪ್ಪು ಮಾತನ್ನು. ಆದರೆ ದಿಟ್ಟವಾಗಿ ನಮ್ಮ ಮೋದಿಯವ್ರು ಯಾಕೆ ಮಾತಾಡ್ತಾ ಇಲ್ಲ? ಇವತ್ತು ಮತ್ತೆ ಸಾಲ ತೊಗೊಳ್ತಾ ಇದ್ದೀವಿ. ಸಾಲ ಅಂದ್ರೆ ನಮ್ಗೆ ಉಪಕಾರ ಅಲ್ಲದು. ಇಂದಿನ ನಾವು ಕೊಡಲೇಬೇಕು, ಬಡ್ಡಿ ಕೊಡಬೇಕಾದ್ರೆ ಬಡ್ಡಿ ರೇಟ್ ಕಡಿಮೆ ಇರ್ಬೋದು, ಮತ್ತೊಂದು ಇರ್ಬೋದು. ಕೊಡೋದಿನ ಸುಳ್ಳಲ್ಲ. ನಮ್ಗೆ 10-35 ಬಿಡ್ತಾ ಇಲ್ಲ. ಇವತ್ತೇನೋ ಇರಾನ್ಗೆಲ್ಲ 14 ಕಂಡೀಷನ್ ಹಾಕಿತ್ತು ಇರಾನ್, ಅದಕ್ಕೆಲ್ಲ ಒಪ್ಕೊಂಡಿದ್ರು ಟ್ರಂಪ್ ಅವರು. ಮತ್ತೆ ಶುರು ಮಾಡಿಬಿಟ್ಟಿದ್ದಾರೆ. ಅಲ್ಲೇ ಅಪಮಾನಕರ ಅಷ್ಟೇ ಎತ್ತಿದ ತಕ್ಷಣ ಇಲ್ಲ ಇದು ನಮ್ಮ ದೇಶಕ್ಕೆ ಒಪ್ಪಿಗೆ ಆಗುವಂಥದ್ದಲ್ಲ, ಪೂರ್ತಿ ಸರೆಂಡರ್ ಆಗಿದೆ ನೀವು ಅಂತೇನೋ ಅಂದಿರ್ಬೋದು, ಮತ್ತೇನೋ ಆಗಿರ್ಬೋದು. ಅದಕ್ಕೆ ಮತ್ತೆ ಇಸ್ರೇಲ್ ಪರವಾಗಿ ನಿಲುವನ್ನು ತೆಗೆದುಕೊಳ್ಳೋದು ನೋಡಿದಾಗ ಈ ಶಾಂತಿ ಸಂಧಾನ ಮುಗಿತದನ ಮುಂದುವರಿತದನ ಇಲ್ವಾ ಅನ್ನೋದು ಇವತ್ತು. ನಾವು ಇಲ್ಲಿವರೆಗೆ ಏನು ಮಾಡ್ತಾಯಿದ್ವಿ, ಹೋಯ್ತು ಬಿಡಪ್ಪ ಮುಗಿದು ಹೋಗಿಬಿಡ್ತು, ಹೋದ್ಯಾ ಏನು ಪಿಸಾಚಿ ಅಂದ್ರೆ ಬಂದೆ ಗವಾಕ್ಷಿ ಇಲ್ಲಿ ಅಂತ. ಯುದ್ಧ ಮುಗಿತು, ನಾವಿನ್ನು ನೆಮ್ಮದಿ ಇರ್ಬೋದು, ನಮ್ಮ ಮಾರ್ಕೆಟಿನ್ನು ಹೇಳ್ಬೋದು ಅನ್ನೋದ್ರಾಗ ಮತ್ತೆ ಯುದ್ಧ ಶುರುವಾಗ್ಯದ. ಇದೆಲ್ಲ ಗಮನಿಸಿದಾಗ ನಮಗೆ ಅಮೆರಿಕ ಜೊತೆ ಗೆಳೆತನ ಬೇಕಾ ಅನ್ನೋದು. ಇವತ್ತು ನೋಡಿ ನಾವು ಹೆಚ್ಚಿನ ದುಡ್ಡು ಕೊಟ್ಟು ವೆನೆಜುಲಾದಿಂದ ಏನೇ ತರಬೇಕಾಗ್ಯದ. ವೆನೆಜುಲಾ ಟ್ರಾನ್ಸ್ಪೋರ್ಟ್ ಖರ್ಚು ಎಷ್ಟು ಬರ್ತದೆ, ಏನು ಎಂತು. ಅದರಲ್ಲೂ ವೆನೆಜುಲಾದ ಅಮೆರಿಕದ ಥ್ರೂ ಬರೋದು ನಮ್ಗೆ ಹೊರಮೋದಲ್ಲಿ ಅವಕಾಶ ಸಿಗೋದಿಲ್ಲ, ಸುತ್ತಾಗಿ ಬರಬೇಕು. ಇವೆಲ್ಲ ಗಮನದಲ್ಲಿಟ್ಟುಕೊಂಡ ಇವತ್ತು ನೋಡಿದಾಗ ಮೋದಿಯವರು ಯಾಕಪ್ಪ ಅವ್ರ ಜೊತೆ ಅಷ್ಟೊಂದು ಮೇಲೆ ಬಿದ್ದು ಗೆಳೆತನ ಮಾಡ್ಕೊಳ್ತಾ ಇದ್ದಾರೆ, ಯಾಕೆ ಸರೆಂಡರ್ ಆಗ್ತಾ ಇದ್ದಾರೆ ಅನ್ನೋದು ಇವತ್ತು ಪ್ರತಿಯೊಬ್ಬರು ತಿಳಿಲಾರದ ಪರಿಸ್ಥಿತಿ. ಏನು ಕಾರಣ ಇರ್ಬೋದು, ಅದು ಅವ್ರ ವೈಯಕ್ತಿಕ ಅದನ್ನು ಏನು ಗೊತ್ತಿಲ್ಲ. ವಿರೋಧ ಪಕ್ಷ ಟೀಕಾ ಮಾಡ್ತದ, ಇವ್ರದ್ದೆಲ್ಲೇನು ಸಿಕ್ಕಾಕಿಕೊಂಡದ ಅಂತೇಳಿ ಏನು ಅನ್ನೋದು ಅವ್ರಿಗೆ ಗೊತ್ತು. ಅದೇನೂ ಇರಲಿ. ಈಗ ಮತ್ತೆ ಮಾರ್ಕೆಟ್ ಹೈಕ್ ಆಗುವಂಥ ಎಲ್ಲ